ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಗೃಹಿಣಿ. ಇವತ್ತು ಮಿನಿಮಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಸಿಂಪಲ್ ಡೈಲಿ ಮೇಕಪ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಪ್ರಾಡಕ್ಟ್ ಬಂದು ನಾನಿಲ್ಲಿ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಗುಡ್ ವೈಬ್ಸ್ ಅವ್ರದ್ದು ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು pH ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ಟೋನಿಂಗ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನಾವು ಮೇಕಪ್ ಮಾಡ್ಕೊಳ್ಳೋ ಮುಂಚೆಗೆ ಎವ್ರಿಡೇ ಟೋನರ್ ಯೂಸ್ ಮಾಡೋದ್ರಿಂದ ಸ್ಕಿನ್ನು ಗ್ಲೋಯಿಂಗು ಬರುತ್ತೆ, ಹಾಗೆ ಸ್ಕಿನ್ pH ಲೆವೆಲ್ಲು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಟೋನರು ಸ್ಕಿನ್ಗೆ ನೀಟಾಗಿ ಅಬ್ಸರ್ವ್ ಆಗಲಿ, ಹಾಗಾಗಿ 1 ಮಿನಿಟ್ ಬಿಡೋಣ. ಸೆಕೆಂಡ್ ಸ್ಟೆಪ್ಪು ಮಾಯ್ಶ್ಚರೈಸಿಂಗ್ ಮಾಡ್ಕೊಳ್ಬೇಕು ಸ್ಕಿನ್ನನ್ನು. ಯಾವುದೇ ಸ್ಕಿನ್ ಟೈಪ್ ಆದರೂ ಕೂಡ ಮಾಯ್ಶ್ಚರೈಸಿಂಗ್ ಅಪ್ಲೈ ಮಾಡ್ಕೊಳ್ಳೋದನ್ನ ಮರಿಬಾರ್ದು. ಒಂದು ಒಳ್ಳೆ ಮಾಯ್ಶ್ಚರೈಸರ್ ಹಾಕ್ಕೊಳ್ಬೇಕು. ನಾನಿವತ್ತು ಪ್ಲಮ್ ಗ್ರೀನ್ ಟೀ ಮ್ಯಾಟಿಫೈಯಿಂಗ್ ಮಾಯ್ಶ್ಚರೈಸ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ನನ್ನದು ಕಾಂಬಿನೇಷನ್ ಸ್ಕಿನ್ನು, ಅದಕ್ಕೋಸ್ಕರ ನಾನು ಗ್ರೀನ್ ಟೀ ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸರ್ ಅಷ್ಟೇ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಬೇಕು. ಆ್ಯಂಡ್ ಈವನ್ ನೆಕ್ಕನ್ನು ಮರಿಬಾರ್ದು. ನಾವು ಬರೀ ಮುಖಕ್ಕೆ ಮಾತ್ರ ಮೇಕಪ್ ಅಲ್ಲ, ನೆಕ್ಕಕ್ಕೆ ಕೂಡ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪು ಫೌಂಡೇಶನ್ ತೊಗೊಂಡಿದ್ದೀನಿ. ಮೆಬ್ಲಿನ್ ಫಿಟ್ ಮಿ 310 ಶೇಡ್ ನಂದು. ಸ್ಲೈಟ್ಲಿ ಲೈಟರ್ ಶೇಡ್ ನನಗಿದು. ಯಾಕಿದು ತೊಗೊಂಡಿದ್ದೀನಿ ಅಂದರೆ ಆಕ್ಸಿಡೈಸ್ ಆಗುತ್ತೆ, ಒಂದಷ್ಟು ಅವರ್ಸ್ ಆದಮೇಲೆ ಅದು ಗ್ರೇ ಕಲರ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಫೌಂಡೇಶನ್. ಹಾಗಾಗಿ ಸ್ಲೈಟ್ಲಿ ಲೈಟರ್ ಕಲರ್ ತೊಗೊಂಡಿದ್ದೀನಿ. ಆ್ಯಂಡ್ ಬ್ಲೆಂಡಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಈಸಿ ಟು ಬ್ಲೆಂಡ್, ತುಂಬಾ ಚೆನ್ನಾಗಿದೆ ಈ ಫೌಂಡೇಶನು. ಇವಾಗ ಬ್ಯೂಟಿ ಬ್ಲೆಂಡರಲ್ಲಿ ನೀಟಾಗಿ ಅದನ್ನ ಬ್ಲೆಂಡ್ ಮಾಡ್ಕೊಳ್ಳೋಣ. ಈ ಬ್ಯೂಟಿ ಬ್ಲೆಂಡರ್ನ ನಾನು ಆಲ್ರೆಡಿ ವಾಟರಲ್ಲಿ ಸೋಕ್ ಮಾಡಿ ಎಕ್ಸಸ್ ನೀರನ್ನೆಲ್ಲ ತೆಗೆದಿದ್ದೀನಿ. ಈಗ ನೀಟಾಗಿ ಟ್ಯಾಪ್ ಮಾಡಿಕೊಂಡು, ಅಂದರೆ ಹಿಂಗೆ ಡ್ಯಾಬ್ ಮಾಡಿಕೊಂಡು ಅದನ್ನು ನೀಟಾಗಿ ಎಲ್ಲ ಕಡೆನೂ ಬ್ಲೆಂಡ್ ಮಾಡ್ಕೊಳ್ತೀನಿ. ರಬ್ ಮಾಡಬಾರ್ದು, ಯಾವಾಗ್ಲೂ ಡ್ಯಾಬ್ ಮಾಡ್ತಾನೆ ಫೌಂಡೇಶನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಆ್ಯಂಡ್ ಕಿವಿ ಮತ್ತು ಕತ್ತೂ ಕೂಡ ಮರಿಬಾರ್ದು. ನಾವು ಬರೀ ಫೇಸಿಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಫೇಸ್ ಒಂದು ಕಲರು, ಕತ್ತು ಮತ್ತು ಕಿವಿ ಒಂದು ಕಲರ್ ಕಾಣಿಸುತ್ತೆ. ಹಾಗಾಗಿ ಎಲ್ಲ ಕಡೆನೂ ನೀಟಾಗಿ ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇವತ್ತು ನಾನು ಯಾವುದೇ ಥರದಂಥ ಬ್ರಷಸ್ ಯೂಸ್ ಮಾಡ್ತಾ ಇಲ್ಲ ಅಥವಾ ಫ್ಯಾನ್ಸಿ ಟೂಲ್ಸ್ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಬ್ಲೆಂಡರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೆಕ್ಸ್ಟು ಮಸ್ಕರ ತೊಗೊಂಡಿದ್ದೀನಿ. ಹೈಪರ್ ಕಲರ್ ಮೆಬ್ಲಿನ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಡೈಲಿ ವೇರ್ಗೆ, ಈಸಿ ಟು ವಾಶ್, ಅದಕ್ಕೋಸ್ಕರ ಇದು ತೊಗೊಳ್ಳೋದು. ಬೇಗನೆ ವಾಶ್ ಮಾಡ್ಕೊಳ್ಬೋದು, ಲಾಂಗ್ ಲಾಸ್ಟಿಂಗ್ ಅಲ್ಲ. ನೀಟಾಗಿ ಇದನ್ನು ಕೋಟೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಕೋಟ್ಸ್ ಮಾಡ್ಕೊಳ್ತೀನಿ. ಎವ್ರಿಡೇ ಮೇಕಪ್ಪಲ್ಲಿ ಹೈಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇವತ್ತು ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಇದೇ ಮಸ್ಕರ ತೊಗೊಂಡು ಐಬ್ರೋಸ್ನು ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೂಲ್ನ ನೀಟಾಗಿ ಬ್ರಷ್ ಮಾಡ್ಕೊಳ್ಳೋಣ ಐಬ್ರೋಸ್ ಮೇಲೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಕಡಿಮೆ ಪ್ರಾಡಕ್ಟ್ಸಲ್ಲಿ ಎಷ್ಟು ನೀಟಾಗಿ ಬೇಗ ಕ್ವಿಕ್ಕಾಗಿ ಎವ್ರಿಡೇ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಇದು ತುಂಬಾ ಈಸಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ಕಾಜಲ್ ತೊಗೊಂಡಿದ್ದೀನಿ. ಕಾಜಲ್ಲು ಅಷ್ಟೇ ಇವತ್ತು ನಾನು ತೊಗೊಂಡಿರೋದು ಲ್ಯಾಕ್ಮಿ ಐಕಾನಿಕ್ ಕಾಜಲ್. ಇದು ವಾಟರ್ ಪ್ರೂಫು, ಸ್ಮಜ್ ಪ್ರೂಫು, ಹಾಗಾಗಿ ನಾನು ಇದನ್ನು ತುಂಬಾ ಲೈಕ್ ಮಾಡ್ತೀನಿ. ಆ್ಯಂಡ್ ಡಾರ್ಕ್ ಬ್ಲ್ಯಾಕ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಕಣ್ಣು. ಅಪ್ಪರ್ ವಾಟರ್ ಲೈನ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪರ್ ವಾಟರ್ ಲೈನ್ಗೆ ಹಾಕೊಳ್ಳೋದ್ರಿಂದ ಕಣ್ಣು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಲೋವರ್ ವಾಟರ್ ಲೈನಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈವನ್ ಇದೇ ಕಾಜಲ್ ಯೂಸ್ ಮಾಡಿಕೊಂಡು ಐಲೈನರಾಗೂ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ಲಿಪ್ಸ್ಗೆ ಮತ್ತು ಚೀಕ್ಸ್ಗೆ ಹಾಗೆ ಐಶ್ಯಾಡೋಗೆ ಯೂಸ್ ಮಾಡೋದಕ್ಕೆ ಇವತ್ತೊಂದು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಅದು ಲಿಪ್ಸ್ಟಿಕ್ಕು. ಇವತ್ತು ನಾನು ತೊಗೊಂಡಿರೋ ಲಿಪ್ಸ್ಟಿಕ್ಕು ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು ಸ್ಮೂತ್ ಮಾವೆ. ಡೈಲಿ ವೇರ್ಗೆ ಇದು ತುಂಬಾ ಚೆನ್ನಾಗಿದೆ ಕಲರು. ಡಸ್ಕಿ ಸ್ಕಿನ್ ಇರೋರು ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ನಾನು ಫಿಂಗರಲ್ಲೇ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸ್ಮೂತ್ ಫಿನಿಶ್ ಬರಲಿ ಅಂತ. ಅದೇ ಫಿಂಗರಲ್ಲಿ ಐ ಶ್ಯಾಡೋ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಐ ಶ್ಯಾಡೋನ ಬ್ಲೆಂಡ್ ಮಾಡ್ಕೊಳ್ಬೇಕು ನೀಟಾಗಿ. ಕೈಲೇ ಯೂಸ್ ಮಾಡಿಕೊಂಡ್ರೆ ಸಾಕು, ಬ್ರಷ್ ಏನು ಅವಶ್ಯಕತೆ ಇಲ್ಲ. ಹಾಗೆ ಚೀಕ್ಸ್ಗೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಚೀಕ್ಸ್ನ ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋಣ ನೀಟಾಗಿ. ಬ್ಯೂಟಿ ಬ್ಲೆಂಡರಲ್ಲಿ ಕೊನೆಯಲ್ಲಿ ಚೂಪಾಗಿರುತ್ತೆ, ಅದರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು, ಆವಾಗ ನೀಟಾಗಿ ಸೆಟ್ ಆಗುತ್ತೆ. ಆ್ಯಂಡ್ ಎವ್ರಿಡೇ ಮೇಕಪ್ ಲುಕ್ಕಲ್ಲಿ ನೀವು ಬ್ಲಷ್ನ ಯೂಸ್ ಮಾಡೋದನ್ನ ಮರೀಲೇಬಾರ್ದು. ಯಾಕಂತಂದರೆ ಅದು ಫ್ರೆಶ್ನೆಸ್ ಕೊಡುತ್ತೆ, ಮುಖ ಒಂಥರ ಫ್ರೆಶ್ಶಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿ, ಒಂದೇ ಪ್ರಾಡಕ್ಟಲ್ಲಿ 3 ಕೆಲಸ ಆಯಿತು. ಈ ಕೊನೆಯಲ್ಲಿ ಏನು ಮಾಡಬೇಕು ಅಂತಂದರೆ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಬೇಕು. ಯಾಕಂತಂದರೆ ನಾವು ಲಿಪ್ಸ್ಟಿಕ್ಕನ್ನ ಐ ಶ್ಯಾಡೋ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ, ಚೀಕ್ಸ್ಗೂ ಯೂಸ್ ಮಾಡಿದ್ದೀವಿ. ಅದು ಒಂದಷ್ಟು ಹೊತ್ತು ಹೋದ್ಮೇಲೆ ಒಂಥರ ಸ್ಟಿಕ್ಕಿ ಆಗ್ತಾ ಹೋಗುತ್ತೆ, ಮೆಲ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅದು ಸೆಟ್ ಮಾಡಬೇಕು ಅಂದ್ಬಿಟ್ಟು ನಾನು ಅದ್ರ ಮೇಲ್ಗಡೆ ಪೌಡರಿಂದ ಸೆಟ್ ಮಾಡ್ಕೊಳ್ತೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಅದು ಸ್ಟಿಕ್ಕಿ ಆಗೋದಿಲ್ಲ, ಮೆಲ್ಟ್ ಆಗೋದಿಲ್ಲ, ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಈವನ್ ಲೂಸ್ ಪೌಡರಲ್ಲೂ ಕೂಡ ಸೆಟ್ ಮಾಡ್ಕೊಳ್ಬೋದು. ಇವತ್ತು ನಾನು ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡಿದ್ದೀನಿ ಲ್ಯಾಕ್ಮಿ ಅವ್ರದ್ದು. ಹಾಗೆ ಎಕ್ಸಸ್ ಪೌಡರ್ ಇರೋದನ್ನೆಲ್ಲ ಕತ್ತಿಗೆ ಅಪ್ಲೈ ಮಾಡ್ಕೊಳ್ತಿದ್ದೀನಿ, ಈವನಾಗಿ ಕಾಣಿಸ್ಬೇಕಲ್ಲ. ಹಾಗಾಗಿ
ಡೈಲಿ ಬೇಸಸ್ ಮೇಕಪ್ ಯಾವ ರೀತಿ ಇರಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಎವ್ರಿಡೇ ಮೇಕಪ್ ಲುಕ್ಗೆ ಇದು ಚೆನ್ನಾಗಿದೆ ಅನ್ಕೋತೀನಿ. ಮಿನಿಮಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ, ಎಕ್ಸ್ಟ್ರೀಮ್ಲಿ ಲೈಟ್ ಆನ್ ಡೈಲಿ ಬೇಸಸ್. ನೀವು ಟ್ರೈ ಮಾಡಿ. ಅದರಲ್ಲೂ ಕಾಲೇಜ್ಗೆ ಹೋಗೋರು ಮತ್ತು ಕೆಲಸ ಮಾಡೋರಿಗೆ ಇದು ಬೇಗನೆ ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ಮೇಕಪ್ ಲುಕ್ಕು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಹಾಗೆ ನನ್ನ ಫೇವ್ರೇಟ್ ಒಂದು ಹೇರ್ ಸ್ಟೈಲ್ ತೋರಿಸ್ತೀನಿ. ಮಧ್ಯಕ್ಕೆ ಬೈತಲೆ ತೆಗೆದ್ಬಿಟ್ಟು ಸ್ವಲ್ಪ ಕೂದಲು ತೊಗೊಂಡು ಬಾಬಿನ್ ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳೋದು. ಈ ಹೇರ್ ಸ್ಟೈಲು ವೆಸ್ಟರ್ನ್ ಔಟ್ಫಿಟ್ಗೆ ಅಥವಾ ಟ್ರೆಡಿಷನಲ್ ಔಟ್ಫಿಟ್ಗೆ ಎರಡಕ್ಕೂ ಮ್ಯಾಚ್ ಆಗುತ್ತೆ. ಸಿಂಪಲಾಗಿ ಹಾಗೆ ಕ್ವಿಕ್ಕಾಗಿ ಈ ಹೇರ್ ಸ್ಟೈಲ್ನ ನಾವು ರೆಡಿ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ವಿತ್ ಯುವರ್ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಈಸಿ ಎವ್ರಿಡೇ ಮೇಕಪ್ ಕಾಲೇಜ್ಗೆ ಹೋಗೋರ್ಗಾಗಲಿ ಅಥವಾ ವರ್ಕ್ ಮಾಡೋರ್ಗಾಗಲಿ ಯಾವ ರೀತಿ ಇರಬೇಕು ಅಂತ ಒಂದು ಐಡಿಯಾ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಂಪಲ್ ಡೈಲಿ ಮೇಕಪ್ಪು ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಡಸ್ಕಿ ಸ್ಕಿನ್ಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಗಿವ್ ಎ ಬಿಗ್ ಥಮ್ಸ್ ಅಪ್. ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್.